ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನ 8ನೇ ಪೀಠಾಧಿಪತಿಯಾದ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಅಂತಿಮ ದರ್ಶನ. ಆಗಮಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತಿಮ ದರ್ಶನಕ್ಕೆ ಪಡೆದು ನಂತರ ಮಾತನಾಡಿದ ಅವರು 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಿಗೆ ಧೈರ್ಯ ನೀಡಿದರು. ಶ್ರೀಗಳಿಗೆ ಸರ್ಕಾರಿ ಸಕಲ ಗೌರವ ನೀಡಲಾಯಿತು. ನಂತರ ವೀರಶೈವ ಲಿಂಗಾಯತ ಸಮುದಾಯ ಸಂಪ್ರದಾಯದಂತೆ ಪೂಜೆ ಮಾಡಿ ನೂರಾರು ಮಠದ ಸ್ವಾಮೀಜಿಗಳು ಸಮ್ಮುಖದಲ್ಲಿ ಭಕ್ತರ ಜೈಘೋಷದ ಮಧ್ಯ ಪಲ್ಲಕ್ಕಿ ಮೆರವಣಿಗೆಯ ಮುಖಾಂತರ ಶರಣಬಸವೇಶ್ವರ ದೇವಸ್ಥಾನದ ಸುತ್ತು ಹಾಕುತ್ತಲೇ ಭಕ್ತರಿಗೆ ಅಂತಿಮ ದರ್ಶನ ನೀಡಿ ಮಂತ್ರಗಳನ್ನು ಸ್ಫಟಿಸುತ್ತಾ ವಿಭೂತಿ ಭಸ್ಮದಲ್ಲಿ ಅವರಿಗೆ ಸಂಪೂರ್ಣ ಮುಚ್ಚಿ ಹಾಕುವುದರ ಮುಖಾಂತರ ಅಂತ್ಯ ಸಂಸ್ಕಾರ ನೆರವೇರಿತು. ನಾನು ಹಿಂದೆ ಗುಲ್ಬರ್ಗಾಗೆ ಬಂದಾಗ ಭೇಟಿ ಮಾಡಿದ್ದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೆ ಫೋನ್ ಮಾಡಿ ಈ ರೀತಿ ಆಗಿದೆ ಅಂತ ತಿಳಿಸಿದ್ರು. ನಾನು ಬರೋಕ್ಕಾಗ್ತಾ ಇಲ್ಲ ಅಂತ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ಚೀಫ್ ಮಿನಿಸ್ಟರ್ ನಮ್ಮ ಹತ್ರ ಮಾತಾಡಿದ್ರು. ಭಾಳ ದೊಡ್ಡ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಜನರ ಬೆರೆತು ಸಮಾಜ ಸೇವೆಯನ್ನು ಮಾಡಿದಂಥ ಒಬ್ಬ ಧೀಮಂತ ಶರಣರು. ಅವ್ರಿಗೆ ಇಡೀ ಸರ್ಕಾರ ಅವರ ಜೊತೆ ಮತ್ತು ಅವರ ಕುಟುಂಬ ಜೊತೆ ಮತ್ತು ಅವರೆಲ್ಲ ಭಕ್ತಾದಿಗಳ ಜೊತೆಯಲ್ಲಿ ನಾವಿದ್ದೇವೆ. ಆ ದೃಷ್ಟಿಯಿಂದ ಅವ್ರಿಗೆ ಸರ್ಕಾರ ಗೌರವದೊಂದಿಗೆ ಅವ್ರಿಗೆ ಅಂತಿಮ ನಮನವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ರಾಷ್ಟ್ರಧ್ವಜ ಹಾರಿಸೋ ದಿನ ಆ ಕುಟುಂಬಕ್ಕೆ ರಾಷ್ಟ್ರಧ್ವಜವನ್ನು ಇವತ್ತು ಹಬ್ಬಿಸಿದ್ದೇವೆ. ಇದು ಭಾಳ ವಿಶೇಷ. ಎಲ್ಲರೂ ಕೂಡ ಈ ಭಾಗ್ಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಹುಟ್ಟು ಸಾವಿನ ಮಧ್ಯದಲ್ಲಿ ಇಂಥ ಅನೇಕ ಸಾಧನೆಗಳೇ ವೈಯಕ್ತಿಕವಾದಕ್ಕಿಂತ ಸರ್ಕಾರ ಮತ್ತು ರಾಷ್ಟ್ರ ಇವೆರಡೂ ಕೂಡ ಗೌರವನ ಕಲಿಸುವಂಥ ಕೆಲಸ ಇವತ್ತು ಮಾಡಿದೆ. ಆದ್ದರಿಂದ ಎಲ್ಲ ಭಕ್ತಾದಿಗಳಿಗೆ ನಾನು ಈ ಪರಂಪರೆಯನ್ನು ಉಳಿಸ್ಕೊಂಡು ಹೋಗಬೇಕು. ಹಾರಕೂಡ ಚೆನ್ನವೀರ ಶಿವಾಚಾರ್ಯರು, ವಚನಾನಂದ ಸ್ವಾಮೀಜಿ, ರೇವಣ ಸಿದ್ದ ಶಿವಾಚಾರ್ಯರು, ಸರಡ್ಗಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ, ಸಣ್ಣ ಕೈಗಾರಿಕಾ ಸಚಿವ ಶರಣಬಸಪ್ಪ ದರ್ಶನಾಪುರ, ಕೆಕೆಆರ್ಡಿಬಿ ಅಧ್ಯಕ್ಷ ಅಜಯ್ ಸಿಂಗ್, ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್, ಗ್ರಾಮೀಣ ಶಾಸಕ ಬಸವರಾಜ್ ಮತ್ತಿಮುಡ, ಬಸವ ಕಲ್ಯಾಣ ಶಾಸಕ ಶರಣು ಸಲಗರ್, ವಿಧಾನ ಪರಿಷತ್ ಸದಸ್ಯ ಚಂದ್ರಕಾಂತ್ ಪಾಟೀಲ್, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಮಾಜಿ ಶಾಸಕ ಚಂದ್ರಕಾಂತ್ ಪಾಟೀಲ್, ಹುಮನಾಬಾದ್ ಮುಖಂಡರಾದ ಶರಣು ಮೋದಿ, ಶಿವಕಾಂತ್ ಮಹಾಜನ್, ಅಮರನಾಥ್ ಪಾಟೀಲ್, ನೀಲಕಂಠ ಮುಲ್ಗೆ ಇತರರು ಹಾಜರಿದ್ದರು. ಹಲೋ, ಬಾಜೆ ಬಂದ್ರೆ ಫಲಕ್ಕೆ ಹೋಗ್ತದೆ. ಬಾಜೆ ಬಂದ್ರೆ ಮುಂದೆ ಬರಬೇಕು. ಹಲೋ, ವಿಶೇಷವಾಗಿ ನಮ್ಮ ವಾದ್ಯವೃಂದ ಮೇಳದವರು ಪಲ್ಲಕ್ಕಿ ಮುಂದುಗಡೆ ಇರಬೇಕು ಅಂತೇಳಿ ವಿನಂತಿ ಮಾಡ್ಕೊತಾ ಇದ್ದೀವಿ. ದಯವಿಟ್ಟು ಮಹಾದ್ವಾರದ ಎದುರು, ನಮ್ಮ ಪಲ್ಲಕ್ಕಿ ಎದುರು ವಾದ್ಯವೃಂದವರು ದಯಮಾಡಿ ಬರಬೇಕು ಅಂತೇಳಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಕಾರ್ಯಕ್ರಮ ಮಾಡಿದಾಗ ಇಷ್ಟು ಖುಷಿಯಾಗಿದ್ದರು. ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅವರು ಬಹಳಷ್ಟು ಆ ರೀತಿಯಿಂದ ಜನರಿಗೆ ಕೂಡದ ಅಂದೇನು ಜನ ಕೂಡದ ಅಂದು ಯಾವ 11,000 ಮುತ್ತೈದರಿಗೆ ಇದು ತುಂಬ ಕಾರ್ಯದ ಜನತೆ ಇಂದು ಕೂಡ ಹಾಗೆ ಕೂಡದ. ಯಾಕಂತ ಕೇಳಿದರೆ ಶರಣರ ಮಹಿಮೆ ಮರಣದಲ್ಲಿ ನೋವು ಅನ್ನುವಂಥ ರೀತಿಯಲ್ಲಿ ಮಹತ್ವ
ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅವರ ಪಲ್ಲಕ್ಕಿ ಉತ್ಸವ ತಾವೆಲ್ಲ ಭಜನೆಯನ್ನು ಮಾಡಬೇಕು. ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಸರ್ಕಾರ ಪರವಾಗಿ ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.